ಇವತ್ತು ಕೋಳ್ಳಿ ಮಳೆ ಮಾಪನ ಮಿಷನ್ ಏನಿದೆ ತುಕ್ಕೆಡ್ದೋಗಿದೆ. ಆ ಮಳೆ ಮಾಪನ ಮಿಷನ್ದಲ್ಲಿ ಯಾವುದೇ ಕಾರಣಕ್ಕೂ ಮಳೆಯನ್ನು ಎಷ್ಟು ವಾಡಿಕೆ ಅಷ್ಟು ಮಳೆ ಬಿದ್ದಿದೆ ಅಷ್ಟನ್ನು ಅದು ತೋರಿಸ್ತಾ ಇಲ್ಲ. 10-18% ಮಳೆಯನ್ನು ಕಮ್ಮಿ ತೋರಿಸಿ ಭಾಗದ ರೈತರಿಗೆ ಅನ್ಯಾಯ ಆಗ್ತದೆ. ಹಾಗಾಗಿರೋದ್ರಿಂದ ಪರಿಹಾರದಿಂದ ವಂಚಿತ ಆಗ್ಬೋದು. ಕಡಿದಿರ್ತಕ್ಕಂಥ ಮಷೀನನ್ನು ತಕ್ಷಣವೇ ಹೊಸದಾಗಿ ಮಷೀನನ್ನು ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಹಸಿ ಬರಗಾಲ ಘೋಷಣೆ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ಈ ಭಾಗ ಅತಿವೃಷ್ಟಿ ಘೋಷಣೆ ಮಾಡಿ ಎಲ್ಲ ರೈತರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನ, ಸಾಲ ಮನ್ನಾ, ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು, ಉಚಿತವಾಗಿ ಕಡ್ಡಿ ಬೀಜ, ಜೋಳದ ಬೀಜ, ಗೋಧಿ ಬೀಜ, ಶೇಂಗಾದ ಬೀಜ, ಹಿಂಗಾರು ಬಿತ್ತನೆಗೆ ಉಚಿತವಾಗಿ ಬೀಜ ವಿತರಣೆ ಮಾಡಬೇಕು. ಮತ್ತು ಬ್ಯಾಂಕಿನಲ್ಲಿ ರೈತರ ಖಾತೆಗಳನ್ನು ಹೋಲ್ಡ್ ಮಾಡಿರ್ತಕ್ಕಂಥದ್ದಿದೆ, ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಪುನರ್ ಓಪನ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡಿ ಕೋಂಡಿ ಕ್ರಾಸ್ನಲ್ಲಿ ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಎಲ್ಲರೂ ಹಿರಿಯರು ಎಲ್ಲರೂ ಕೂಡಿ ಒಂದಾಗಿ ಮತ್ತು ಶಾಂತಿಯುತವಾಗಿ ರಸ್ತಾ ರೋಕ ಚಳವಳಿ ನಡೆಸೋದ್ರ ಮೂಲಕ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ. ಸರ್, ತಮ್ಮ ಹೆಸರು ಸರ್? ಶರಣಬಸಪ್ಪ ಮಂಶೆಟ್ಟಿ, ಕರ್ನಾಟಕ ಕಾಂಗ್ರೆಸ್ ಜಿಲ್ಲಾ.